ಹೃದಯ ಸಮುದ್ರ ಕಲಕಿ ಅದು ಕಲಕ್ತಾ ಇದೆಯೋ ನಮ್ಮನ್ನು ನಾವೇ ಕಲ್ಕೊಳ್ತಾ ಇದೆಯೋ ಗೊತ್ತಿಲ್ಲ. ನಮ್ಮ ವ್ಯವಸ್ಥೆಯಲ್ಲಿ ಹಿಂಗೆ ಆಗೋಗ್ಬಿಟ್ಟಿದೆ. ಆದರೆ ಜನ ಹೆಂಗೆ ಅಂತಿದ್ದಾರೆ ಅಂದರೆ ನೀವೇ ಕಲಕಿಸ್ತಾ ಇದ್ದೀರಿ ನಮ್ಮ ಹೃದಯ ಎಲ್ಲ ಅಂತೇಳಿ. ಹಂಗಿಲ್ಲ ರೀ, ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ. ಯಾವ್ದು ಇರಬೇಕು ಯಾವ್ದು ಇರಬಾರ್ದು ಅನ್ನೋದಕ್ಕೋಸ್ಕರ ಭಯಪಡಿಸುವಂಥ ಕೆಲಸ ಅಲ್ಲ. ಯಾಕಂದರೆ ನೀವು ಕೊರೋನಾ ಟೈಮಲ್ಲೂ ಹಂಗೆ ನಮ್ಮ ಮೇಲೆ ಹೇಳ್ತಾ ಇದ್ದಿದ್ದು, ನೀವೇ ಭಯಪಡಿಸಿದಿರಿ ಅಂತೇಳಿ. ಅವತ್ತು ನಾವು ಎಚ್ಚರಿಸದೇ ಇದ್ದಿದ್ರೆ ಇನ್ನೂ ಎಷ್ಟು ಜನ ಸಾವನ್ನಪ್ಪಿದ್ರೋ ಗೊತ್ತಿಲ್ಲ. ನಿಮ್ಮನ್ನು ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಸನದಲ್ಲಿ ಸರಣಿ ಹೃದಯಾಘಾತ. ಇವತ್ತು ಸರ್ಕಾರದ ಕೈ ಸೇರುತ್ತೆ ರಿಪೋರ್ಟ್. ಹಾಸನದ ಹೃದಯಾಘಾತ ಪ್ರಕರಣಗಳೇನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಜ್ಞರು ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. 3 ಮಾದರಿಯಲ್ಲಿ ತನಿಖೆಯನ್ನು ತಜ್ಞರ ತಂಡ ಮಾಡಿರೋದು. ಏನು ತನಿಖೆ ಮಾಡಿದ್ದಾರೆ? ಇವತ್ತು ಆರೋಗ್ಯ ಸಚಿವರಿಗೆ ವರದಿಯನ್ನು ತಜ್ಞರು ಸಲ್ಲಿಸ್ತಾರೆ. ಬಟ್ ವರದಿ ತಗೊಂಡು ಏನು ಮಾಡ್ತಾರೆ ಅಂತ ನನಗೆ ಇಲ್ಲಿವರೆಗೂ ಕೂಡ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳಾಗಿರುವಂಥವ್ರು ಅವ್ರ ಜಿಲ್ಲಾ ಉಸ್ತುವಾರಿ ಯಾರಿದ್ದಾರೆ, ಹೋಗಿ ಅಲ್ಲಿ ಏನಿದೆ ಜನರನ್ನು ಹೋಗಿ ಮಾತನಾಡಿಸ್ಬೇಕು, ಯಾರ ಕುಟುಂಬಗಳಿಗೆ ಏನು ಪರಿಸ್ಥಿತಿ ಆಗಿದೆ, ಅವ್ರ ಹಿನ್ನೆಲೆ ಏನು ತಿಳ್ಕೊಳ್ಬೇಕು ಅಂತ ಒಂದಾದರೂ ಸೂಚನೆ ಕೊಡ್ತೀರಾ? ನೀವು ನೋಡಿದರೆ ದೆಹಲಿಗೆ ಹೋಗ್ತೀರಾ, ಕುರ್ಚಿ ವಿಚಾರದಲ್ಲಿ ಮಾತನಾಡ್ತೀರಾ, ಏನೇನೇನೇನೋ ಮಾತನಾಡ್ತೀರಾ. ಜಿಲ್ಲಾ ಉಸ್ತುವಾರಿಗಳು ಏನು ಕಡದ ಗುಡ್ಡೆ ಹಾಕ್ತಾ ಇದ್ದಾರೆ ಅನ್ನೋವಂಥದ್ದನ್ನು ಒಂದಾದರೂ ಯೋಚನೆ ಮಾಡ್ತೀರಾ? ಹಾಸನ ಉಸ್ತುವಾರಿ ಎಲ್ಲಿದ್ದಾರೆ? ಅದೇನೋ ಸಂಕ್ರಾಂತಿಯನ್ನ ಮಾಡಕ್ ಹೋಗಿದ್ರಲ್ಲ, ಸೆಪ್ಟೆಂಬರ್ ಕ್ರಾಂತಿ. ಅದೇ ಸೆಪ್ಟೆಂಬರ್ ಕ್ರಾಂತಿನೇ ಸಂಕ್ರಾಂತಿ ಅಂತ ಹೇಳ್ತಾ ಇದ್ರು. ಆ ಕ್ರಾಂತಿಯನ್ನ ಮಾಡಕ್ ಹೋಗಿದ್ರಲ್ವಾ? ಏನೋದ್ರು ಅವರು? ಹಾಸನದಲ್ಲಿ ಕ್ರಾಂತಿನೇ ಆಗೋಗ್ತಾ ಇದೆ ಹಾರ್ಟ್ ಪೇಷಂಟ್ಸ್ಗಳದ್ದು. ಅದನ್ನ ನೋಡೋಕ್ಕಾಗ್ತಿಲ್ಲ ಅವ್ರಿಗೆ. ಇವ್ರಿಗೆ ಕುರ್ಚಿ ಕ್ರಾಂತಿ ನಡೀತಾ ಇದೆ ಅವರಿಗೆ. ಇದು ಒಂದು ಸರ್ಕಾರ, ಇವರು ಒಂದು ರಿಪೋರ್ಟ್ ತರಿಸ್ಕೊಳ್ತಾರಂತೆ. ಹಾಸನ ಹಾರ್ಟ್ ಅಟ್ಯಾಕ್ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ತಜ್ಞರ ತನಿಖಾ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಬಯಲಾಗಿದೆ. ಏನು ಡೀಟೇಲ್ಸ್ ನೋಡೋಣ. ಮೃತಪಟ್ಟ 23 ಜನರ ಮೇಲೆ 23 ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಆಗಿದೆ. 23 ಜನರಲ್ಲಿ 5 ಜನ ಬೇರೆ ಬೇರೆ ಕಾರಣದಿಂದ ಮೃತಪಟ್ಟಿರೋದು ಬಯಲಾಗಿದೆ. 23ರಲ್ಲಿ 7 ಜನರ ಮರಣೋತ್ತರ ಪರೀಕ್ಷೆ ಆಗಿದೆ. 7 ಜನರಲ್ಲಿ 2 ಮಾತ್ರ ನಿಜವಾದ ರೀಸನ್ ಹಾರ್ಟ್ ಅಟ್ಯಾಕ್ ಆಗಿರೋದು ಬಯಲಾಗ್ತಾ ಇದೆ. ಅಂದರೆ ನೀವು ಲೆಕ್ಕ ಹಾಕಬೇಕಾಗಿರೋದು ಸಾವಿನ ಪ್ಯಾಟ್ರನ್ಗೆ ಸಂಬಂಧಪಟ್ಟಂತೆ ವೈದ್ಯರು ಆರಂಭಿಕ ಹಂತದಲ್ಲೇ ಬರ್ತಿದಂಗೆ ಇದನ್ನು ಹಾರ್ಟ್ ಅಟ್ಯಾಕ್ ಪ್ರಕರಣ ಅಂತ ಡಿಕ್ಲೇರ್ ಮಾಡ್ತಾರೋ ಎಡವಟ್ಟು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಈ ಸ್ಯಾಂಪಲ್ ಸೈಜ್ ಸಾಕಾಗುತ್ತಾ ಇಷ್ಟು ಬೇಗ ಕನ್ಕ್ಲೂಷನ್ ಬರೋದಕ್ಕೆ ಅನ್ನೋದು ಒಂದು ಪ್ರಶ್ನೆ. ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಹಾಸನದಲ್ಲಿ ಹೃದಯಾಘಾತದ ಬಗ್ಗೆ ತಜ್ಞರು ವರದಿಯನ್ನು ಸಿದ್ಧಪಡಿಸಿದ್ರು. ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟ 23 ಜನರ ಕುಟುಂಬದಿಂದ ಮಾಹಿತಿ ಮತ್ತು PM ರಿಪೋರ್ಟ್ ಅನ್ನು ಕೂಡ ತನಿಖೆಯ ಭಾಗವಾಗಿ ಯೂಸ್ ಮಾಡಿದ್ರು ಅಧ್ಯಯನಕ್ಕೆ ಅಂತ. 23 ಜನರಲ್ಲಿ 5 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. 23ರಲ್ಲಿ 5 ಜನಕ್ಕೆ 5 ಜನ ಬೇರೆ ಬೇರೆ ಕಾರಣದಿಂದ ಉಸಿರು ಚೆಲ್ಲಿದ್ರು ಅನ್ನೋ ವಿಚಾರ ಬಯಲಾಗ್ತಾ ಇದೆ. ಮತ್ತು ಹಾರ್ಟ್ ಅಟ್ಯಾಕ್ ಅಂತ ಇವ್ರನ್ನ ಹೆಂಗೆ ಕಾಲಮಲ್ಲಿ ಸೇರಿಸಿದ್ರು, ಲೋಪದೋಷ ಯಾರದು ಅನ್ನೋದು ಪ್ರಶ್ನೆ. ಆಮೇಲೆ 7 ಜನರದ್ದು ಮಾತ್ರ PM ರಿಪೋರ್ಟನ್ನು ಇಲ್ಲಿ ತನಕ ಮಾಡಿಸಿರೋದು. ಸಿಂಗಲ್ ಡಿಜಿಟ್ನಲ್ಲಿ ಮಾತ್ರ PM ರಿಪೋರ್ಟ್ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಆ 7 ಜನರಲ್ಲಿ 2 ಮಾತ್ರ ಹೃದಯಾಘಾತ ಅಂತ. ಸೊ ಹೃದಯಾಘಾತ ಅನ್ನೋ ಸಮೂಹ ಸನ್ನೆಯಿಂದ ಹೊರ ಬರಬಹುದಾದಂತಹ ಸಮಯ ಅಂತ ಅನಿಸುತ್ತೆ. ಆಮೇಲೆ ಕ್ಲಿಯರ್ ಕಟ್ ಆಗಿ ಇನ್ನೂ ಸಿಂಪಲ್ ಆಗಿ ನಿಮಗೆ ಹೇಳಬೇಕಂದ್ರೆ ರಾಜ್ಯ ಸರ್ಕಾರ ಈ ತನಿಖಾ ವರದಿ ಹೆಂಗೆ ಮಾಡಿಸಿದೆ ಅಂದರೆ ಡೆತ್ ಆಡಿಟ್ ಮಾಡಿಸ್ದಂಗಿದೆ. ಕೊರೋನಾ ಪೀರಿಯಡಲ್ಲಿ ಡೆತ್ ಆಡಿಟ್ ಮಾಡಿಸ್ತಾ ಇತ್ತಲ್ಲ, ಹಾಗೆ ಡೆತ್ ಆಡಿಟ್ ಆದಂಗಿದೆ. ಸೊ ಇನ್ನೂ 5 ಜನರ ರಿಪೋರ್ಟ್ ಬರೋದು ಬಾಕಿ ಇದೆಯಂತೆ. ಅದಕ್ಕೊಂದು 10 ದಿನ ಬೇಕಾಗುತ್ತೆ ಅಂತ ಮರಣೋತ್ತರ ಪರೀಕ್ಷೆ ಮಾಡುವಂತಹ ವೈದ್ಯರು ಹೇಳ್ತಾ ಇದ್ದಾರೆ. ಕೇಸ್ ಸ್ಟಡಿ ಅಷ್ಟೇ ಮಾಡಿ ಕೊಡೋದಕ್ಕೆ ಮುಂದಾಗಿದ್ದಾರೆ ತಜ್ಞರು. ನಾವು ಹೇಳಿದ್ವಲ್ಲ, ಅಧ್ಯಯನ ಪ್ಲಸ್ ಡೆತ್ ಆಡಿಟ್ ಎರಡನ್ನೂ ಮಾಡಿ ಸಬ್ಮಿಟ್ ಮಾಡ್ತಿದ್ದಾರೆ. ಅಂದರೆ ಇದರಲ್ಲೇನು ತ್ವರಿತ ಪರಿಹಾರ ಅಂತ ಏನಿಲ್ಲ. ಮುಖ್ಯವಾಗಿ ಯಾವಾಗಲೂ ಅಷ್ಟೇ ಮನುಷ್ಯರ ಪ್ರಾಣಪಕ್ಷಿ ಯಾವಾಗ ಹಾರು ಹೋಗೋದು? ಹೃದಯದ ಬಡಿತ ನಿಂತಾಗ. ಸೊ ಫಸ್ಟ್ ಕಾಲಮ್ನಲ್ಲೇ ಯಾರ್ದಾದ್ರೂ ಸಾವಾದ ತಕ್ಷಣನೇ ಏನು ಮೆನ್ಷನ್ ಮಾಡ್ತಾ ಇದ್ದಾರೆ ಕೆಲ ವೈದ್ಯರು ಅಂದರೆ ಹೃದಯಾಘಾತ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಇದು ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಫ್ಯಾಮಿಲಿ ಹಿಸ್ಟ್ರಿ ಕಲೆಕ್ಟ್ ಮಾಡಿ ಕೇಸ್ ಸ್ಟಡಿ ಮಾಡಿ ವರದಿಯನ್ನು ಕೂಡ ರೆಡಿ ಮಾಡಿದ್ದಾರೆ. ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಜೀನ್ ಮೂಲಕ ಕೆಲವರಿಗೆಲ್ಲ ಈ ಹಾರ್ಟ್ ಅಟ್ಯಾಕ್ ಸಮಸ್ಯೆ ವಂಶ ಪಾರಂಪರ್ಯವಾಗಿ ಪಾಸ್ ಆನ್ ಆಗಿರುತ್ತೆ. ಅನುವಂಶಿಕ ಅಂತ ಅದನ್ನು ಹೇಳ್ತಾರೆ. 30 to 35% ಹಿಸ್ಟ್ರಿ ಇರುತ್ತೆ. ಬಟ್ ಅದನ್ನು ಸ್ಟಡಿ ಮಾಡಿದಾರಂತೆ. ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಅಲ್ಲಿಗೆ ಈ ತನಿಖಾ ವರದಿಯನ್ನು ಗಮನಿಸಿದಾಗ ತನಿಖಾ ವರದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಡೆತ್ ಆಡಿಟ್ ಅಂತ ಕರಿಬಹುದು ಅಂತ ಅನ್ಸುತ್ತೆ. ಮಮತಾ, ಖಂಡಿತವಾಗೂ ಪ್ರತಿಯೊಂದು ಡೆತ್ ಆದಾಗ ಯಾವ ಕಾರಣಕ್ಕೆ ಡೆತ್ ಆದ್ರು ಅಂತ ಹೇಳೋದನ್ನ ಪರಿಶೀಲನೆ ಮಾಡಬೇಕಾದ್ರೆ ಡೆತ್ ಆಡಿಟ್ ಅನ್ನ ಮಾಡೇ ಮಾಡ್ತಾರೆ. ಇದನ್ನು ಕೂಡ ಡೆತ್ ಆಡಿಟ್ ಜೊತೆಗೆ ಒಂದಿಷ್ಟು ರಿಸರ್ಚ್ ಮಾಡಿದ್ದಾರೆ, ಅಧ್ಯಯನ ಮಾಡಿರುವಂಥದ್ದು. ಆ ಅಧ್ಯಯನದಲ್ಲಿ ಈಗ ಕಳೆದ 10 ದಿನಗಳಿಂದನೂ ಕೂಡ ಹಾಸನದಲ್ಲಿ ಡೆತ್ ಆದಂಥ ಅಷ್ಟೋ ಜನರನ್ನ ಕೂಡ, ಅಂದರೆ ಮೇಯಿಂದ ಜೂನ್ವರೆಗೂ ಕೂಡ 23 ಜನರನ್ನ ಆಯ್ಕೆ ಮಾಡಿಕೊಂಡು
ತಜ್ಞರ ತಂಡ ಅಧ್ಯಯನ ಮಾಡಿತ್ತು. ಆ 23 ಜನರಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗಿಲ್ಲ ಅಂತೇಳಿ 5 ಮಂದಿಯನ್ನ ಈಗ ಗುರುತು ಮಾಡಿರುವಂಥದ್ದು. 5 ಮಂದಿ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗಿಲ್ಲ, ಆದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ತಜ್ಞರು ಈಗ ಬಯಲಿಗೆ ಎಳೆದಿರುವಂಥದ್ದು. ಜೊತೆಗೆ 23ರಲ್ಲಿ 7 ಜನರಿಗೆ ಮರಣೋತ್ತರ ಪರೀಕ್ಷೆ ಆಗಿದೆ, ಅದರಲ್ಲಿ 2 ವರದಿ ಮಾತ್ರ ಬಂದಿರುವಂಥದ್ದು. ಆ 2 ಮರಣೋತ್ತರ ಪರೀಕ್ಷೆಯಲ್ಲಿ 2 ಕೂಡ ಹಾರ್ಟ್ ಅಟ್ಯಾಕ್ ನಿಂದ ಡೆತ್ ಆಗಿದ್ದಾರೆ ಅಂತೇಳಿ ಆ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಆಗಿದ್ದು. ಇನ್ನು ಉಳಿದಂತೆ ಮತ್ತೊಂದು ವಿಚಾರ ಅಂತಂದ್ರೆ ಈ 23 ಜನರಲ್ಲೂ ಕೂಡ ರೋಡ್ ಆಕ್ಸಿಡೆಂಟ್ ಅಲ್ಲಿ ಗಾಯಗೊಂಡವರು ಕೂಡ ಇದ್ದಾರೆ ಎನ್ನುವಂತ ಮಾಹಿತಿ ಈಗ ತಜ್ಞರ ತನಿಖಾ ವರದಿಯಲ್ಲಿ ಈಗ ಬಯಲಾಗ್ತಾ ಇರುವಂಥದ್ದು. ಈ ರೀತಿ ಕುಟುಂಬಸ್ಥರ ಮಾಹಿತಿ ಮತ್ತೆ ಅವರ ಮೆಡಿಕಲ್ ಲಿಸ್ಟ್ಗಳನ್ನು ಸಂಗ್ರಹ ಮಾಡಿಕೊಂಡು ಕೇಸ್ ಸ್ಟಡಿಯನ್ನು ಕೂಡ ಮಾಡಿದ್ದಾರೆ. ಆ ಕೇಸ್ ಸ್ಟಡಿ ಮತ್ತೆ ಮರಣೋತ್ತರ ಪರೀಕ್ಷೆನ ಎರಡನ್ನು ಕೂಡ ಅಧ್ಯಯನ ಮಾಡಿ ಇವತ್ತು ರಿಪೋರ್ಟ್ ಅನ್ನ ಆರೋಗ್ಯ ಸಚಿವರಿಗೆ ಸಲ್ಲಿಕೆ ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಜನರದು ಹಾರ್ಟ್ ಅಟ್ಯಾಕ್ ಅಲ್ಲದಿದ್ರು ಕೂಡ ಹಾರ್ಟ್ ಅಟ್ಯಾಕ್ ಅಂತೇಳಿ ಹಬ್ಬಿಸ್ತಾ ಇದ್ದಾರೆ. ಆ ರೀತಿಯಾಗಿ ಬಿಂಬಿತ ಆಗಿದೆ ಅನ್ನುವಂಥ ವರದಿಯನ್ನು ಕೂಡ ಈಗ ಸರ್ಕಾರಕ್ಕೆ ತಜ್ಞರು ಕೊಡ್ತಾ ಇರೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಸನ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕಾರಣ ಏನು ಅಂತ ತಜ್ಞರು ಇದುವರೆಗೂ ಕಂಡುಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಆದರೆ ಕೇಸ್ ಸ್ಟಡಿಯನ್ನು ಮಾಡಿ ಯಾವ್ಯಾವ ಕಾರಣಕ್ಕೆ ಡೆತ್ ಆಗಿದ್ದಾರೆ, ಯಾರು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕಾಯಿಲೆಯಿಂದ ಬಳಲು ಡೆತ್ ಆಗ್ತಾ ಇದ್ದಾರೆ ಅಂತ ವರದಿಯನ್ನು ಈಗ ಸಂಗ್ರಹ ಮಾಡಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಆರೋಗ್ಯ ಸಚಿವರಿಗೀಗ ವರದಿ ಕೊಡ್ಲಿಕ್ಕೆ ಈಗ ತಜ್ಞರು ಮುಂದಾಗ್ತಾರೆ ಅಂತದ್ದು. ಈಗಾಗಲೇ ಫೈನಲ್ ರಿಪೋರ್ಟ್ ಅನ್ನ ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು 12 ಗಂಟೆಗೆ ಹಾಸನ ತನಿಖಾ ತಂಡ ಬರುತ್ತೆ, ಅಲ್ಲಿ ಸ್ಟಡಿಯನ್ನು ಮಾಡಿ ಆರೋಗ್ಯ ಸಚಿವರಿಗೆ ರಿಪೋರ್ಟ್ ಕೊಡ್ಲಿಕ್ಕೆ ಈಗ ಮುಂದಾಗ್ತಾ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಲೋಕೇಶ್.